ಹೈದರಾಬಾದ್ನಲ್ಲಿ ನಡೆದ 4ನೇ ಸಬ್ ಜೂನಿಯರ್ ಚೆಸ್ಕೋಬಾಲ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕ ಮತ್ತು ಬಾಲಕಿಯರ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಚಿನ್ನದ ಪದಕಕ್ಕೆ ಭಾಜನವಾಗಿವೆ. ಒಟ್ಟು 20 ರಾಜ್ಯಗಳಿಂದ ತಂಡಗಳು ಭಾಗವಹಿಸಿದ್ದವು. ಬಹುತೇಕ ಕೊಡಗಿನ ಕ್ರೀಡಾಪಟುಗಳನ್ನು ಒಳಗೊಂಡಿದ್ದ ಕರ್ನಾಟಕ ತಂಡವು ಗೋವಾ, ಜಮ್ಮು ಕಾಶ್ಮೀರ, ಅಸ್ಸಾಂ, ಚಂಡೀಗಢ ತಂಡಗಳನ್ನು ಮಣಿಸಿದ್ದಲ್ಲದೆ ಕ್ವಾರ್ಟರ್ ಫೈನಲ್ನಲ್ಲಿ ವಿದರ್ಭ ತಂಡವನ್ನು 21-18 ಅಂಕಗಳೊಂದಿಗೆ ಮಣಿಸಿತು. ಸೆಮಿಫೈನಲ್ನಲ್ಲಿ ಗೋವಾ ತಂಡದ ವಿರುದ್ಧ 18-40 ಭಾರೀ ಅಂತರದಲ್ಲಿ ಗೆಲುವು ಸಾಧಿಸಿದೆ. ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡವು ಪಂಜಾಬ್ ವಿರುದ್ಧ 58-30 ಅಂತರದಲ್ಲಿ ಜಯ ಗಳಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಬಾಲಕಿಯರ ತಂಡವು ಕೇರಳದ ವಿರುದ್ಧ ಎಡವಿದ್ದರೂ ನಂತರ ತೆಲಂಗಾಣದ ಜೊತೆ ಸಮಬಲ ಸಾಧಿಸಿ ಅಸ್ಸಾಂ, ಚಂಡೀಗಢ ವಿರುದ್ಧ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನೇರವಾಗಿ ಸೆಮಿಫೈನಲ್ಸ್ಗೆ ಆಯ್ಕೆಯಾಯಿತು. ಸೆಮಿಫೈನಲ್ಸ್ನಲ್ಲಿ ಬಲಿಷ್ಠ ತಮಿಳುನಾಡು ತಂಡವನ್ನು ಮಣಿಸಿ ಅಂತಿಮ ಪಂದ್ಯಾಟದಲ್ಲಿ ಆಂಧ್ರಪ್ರದೇಶವನ್ನು ಸೋಲಿಸಿ ಚಾಂಪಿಯನ್ ಪಟ್ಟ ಗಳಿಸಿಕೊಂಡಿದೆ. ಕರ್ನಾಟಕ ತಂಡದ ತರಬೇತುದಾರರಾಗಿ ಕುಶಾಲನಗರದ ಜಾನ್ಸನ್ ಕಾರ್ಯನಿರ್ವಹಿಸಿದ್ದರು. ಬಾಲಕರ ತಂಡದ ನಾಯಕನಾಗಿ ಕುಶಾಲನಗರದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ದಿನೇಶ್, ಬಾಲಕಿಯರ ತಂಡದ ನಾಯಕಿಯಾಗಿ ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲೆಯ ಸಂಜನಾ ತಂಡವನ್ನು ಮುನ್ನಡೆಸಿದ್ದರು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.